ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕಳೆದ 2 ದಶಕಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಅಂದ್ರೆ ಅದೊಂದು ಕ್ರೇಜ್ ಇರ್ತಾ ಇತ್ತು. ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾಕ್ಕೆ ಹಾರೋದು, ಡಾಲರ್ ಸಂಪಾದಿಸಿಕೊಂಡು ಬರೋದು ಅಂದ್ರೆ ಅದೊಂಥರ ಬೇರೆನೆ ಕದರ್. ಆದ್ರೆ 2026 ಹೊತ್ತಿಗೆ ದೃಶ್ಯ ಬದಲಾಗಿದೆ. ಎಐ ಎಂಬ ಅಸ್ತ್ರ ಈಗ ಐಟಿ ವಲಯದಲ್ಲಿ ದೊಡ್ಡ ಭೂಕಂಪವನ್ನೇ ಸೃಷ್ಟಿಸಿದೆ. 40% ಉದ್ಯೋಗ ಕಡಿತ, ಲೇ ಆಫ್ಸ್, ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಆಗ್ತಿರೋ ಟೆಕ್ಕಿಗಳು. ಅಸಲಿಗೆ ಸಾಫ್ಟ್ವೇರ್ ಉದ್ಯೋಗಿಗಳ ಲೈಫ್ ಈಗ ಹೇಗಿದೆ, ಮುಂದಿನ 5 ವರ್ಷಗಳಲ್ಲಿ ಏನೇನಾಗುತ್ತೆ, ಇಲ್ಲಿದೆ 7 ನಿಮಿಷಗಳ ಸಂಪೂರ್ಣ ಸ್ಪೆಷಲ್ ರಿಪೋರ್ಟ್. ಒಂದಾನೊಂದು ಕಾಲದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಅಂದ್ರೆ ಒಂದು ಲಕ್ಸರಿ ಲೈಫ್ ಇರುತ್ತೆ. ಡಿಗ್ರಿ ಮುಗಿಸೋದೇ ತಡ ಕ್ಯಾಂಪಸ್ ಪ್ಲೇಸ್ಮೆಂಟ್ ಪಡೆಯೋದು, H1B ವೀಸಾ ಹಿಡ್ಕೊಂಡು ಅಮೆರಿಕಕ್ಕೆ ಹಾರೋದು. ಇದೇ ಲಕ್ಷಾಂತರ ಯುವಕರ ಕನಸಾಗಿತ್ತು. ಆಫೀಸ್ನಲ್ಲಿ ಫ್ರೀ ಲಂಚ್, ಸ್ವಿಮ್ಮಿಂಗ್ ಪೂಲ್, ವರ್ಕ್ ಫ್ರಮ್ ಹೋಮ್, ಪಕ್ಕಾ ಪ್ಯಾಕೇಜ್. ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಸಮಾಜದಲ್ಲಿ ಒಂದು ಎಲೈಟ್ ಸ್ಥಾನಮಾನ ಇತ್ತು. ಕೋಡಿಂಗ್ ಬಂದ್ರೆ ಸಾಕು, ಕಂಪನಿಗಳೇ ಹುಡುಕಿಕೊಂಡು ಬರ್ತಾ ಇತ್ತು. ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಕೋಡಿಂಗ್ ಬಂದ್ರೆ ಸಾಕು ಅನ್ನೋ ದಿನಗಳು ಹೋಗಿ ಎಐ ಬಳಸಿಕೊಂಡು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತೀಯಾ ಅನ್ನೋ ಕಾಲ ಈಗ ಬಂದಿದೆ. ಆಟೋಮೇಷನ್ ಮತ್ತು ಎಐ ಕಾರಣದಿಂದ ದೊಡ್ಡ ದೊಡ್ಡ ಟೆಕ್ಕಿ ಕಂಪನಿಗಳು ಸಾವಿರಾರು ಉದ್ಯೋಗಿಗಳನ್ನ ಮನೆಗೆ ಕಳಿಸ್ತಾ ಇವೆ. ಎಂಟ್ರಿ ಲೆವೆಲ್ ಮತ್ತು ಜೂನಿಯರ್ ಡೆವಲಪರ್ಗಳಂತೂ ಈಗ ಫುಲ್ ಕಂಗಾಲಾಗಿದ್ದಾರೆ. 10 ಜನ ಮಾಡೋ ಕೆಲಸವನ್ನ ಈಗ ಒಬ್ಬ ಸೀನಿಯರ್ ಇಂಜಿನಿಯರ್ ಎಐ ಟೂಲ್ಸ್ ಬಳಸಿಕೊಂಡು ಮಾಡ್ತಾ ಇದ್ದಾನೆ. ಹೀಗಾಗಿ ಕಂಪನಿಗಳಿಗೆ ಈಗ ಸಾವಿರಾರು ಉದ್ಯೋಗಿಗಳು ಬೇಕಿಲ್ಲ. ಅಮೆರಿಕದಲ್ಲಿ ಈಗ ವೀಸಾ ನಿಯಮಗಳು ಕಠಿಣವಾಗಿವೆ. ಹೊಸ ಅವಕಾಶಗಳು ಸಿಗುತ್ತಲೇ ಇಲ್ಲ. ವೀಸಾ ಭೀತಿ ಮತ್ತು ಜಾಬ್ ಸೆಕ್ಯೂರಿಟಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಕಷ್ಟ ಪಡೋದಕ್ಕಿಂತ ನಮ್ಮೂರಲ್ಲೇ ಏನಾದ್ರೂ ಮಾಡೋದು ಬಹಳ ಬೆಟರ್ ಅಂತ ಬಹಳಷ್ಟು ಜನ ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಕಳೆದ ಕೆಲವೇ ತಿಂಗಳಲ್ಲಿ ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಆಗಿರೋ ಐಟಿ ವೃತ್ತಿಪರರ ಸಂಖ್ಯೆ 40% ಹೆಚ್ಚಾಗಿದೆ. ಬೆಂಗಳೂರು, ಹೈದರಾಬಾದ್ ನಲ್ಲಿ ಈಗ ಸ್ಟಾರ್ಟ್ಅಪ್ ಕಲ್ಚರ್ ಮತ್ತೆ ಬೂಮ್ ಆಗ್ತಾ ಇದೆ. ಈಗ ಯಾವುದೇ ಐಟಿ ಆಫೀಸ್ ನಲ್ಲಿ ಟೀ ಬ್ರೇಕ್ ಆದ್ರೆ ಸಾಕು, ಚರ್ಚೆ ಒಂದೇ, ಎಐ ನನ್ನ ಕೆಲಸ ಕಿತ್ಕೊಳ್ಳುತ್ತಾ ಅಂತ. ಇದು ತಮಾಷೆಯೂ ಹೌದು, ದುಃಖವೂ ಹೌದು. ಒಂದು ಕಾಲದಲ್ಲಿ ನಿನ್ನೆ ಯಾವ ಪಾರ್ಟಿಗೆ ಹೋಗಿದ್ದೆ ಅಂತ ಮಾತಾಡ್ತಿದ್ದವರು ಇವತ್ತು ಯಾವ ಎಐ ಟೂಲ್ ಯೂಸ್ ಮಾಡ್ತಾ ಇದೀಯಾ, ನಾಳೆ ನಮ್ಮನ್ನ ತೆಗಿತಾರಾ ಅಂತ ಆತಂಕದಿಂದ ಮಾತಾಡ್ಕೊಳ್ತಾ ಇದ್ದಾರೆ. ಭವಿಷ್ಯದ ಟೆಕ್ ಜಗತ್ತಿನಲ್ಲಿ ಬದುಕಿ ಉಳಿಯೋದು ಫಿಟ್ಟೆಸ್ಟ್ ಮಾತ್ರ. ಕೋಡ್ ಬರೆಯೋದು ಎಐ ಕೆಲಸ. ಆದ್ರೆ ಆ ಕೋಡ್ನಿಂದ ಸಮಸ್ಯೆ ಹೇಗೆ ಬಗೆಹರಿಸಬೇಕು ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ಮನುಷ್ಯನ ಬುದ್ಧಿವಂತಿಕೆಗೆ ಬಿಟ್ಟಿದ್ದು. ಡೇಟಾ ಸೈನ್ಸ್, ಎಐ ಎಥಿಕ್ಸ್, ಕ್ಲೌಡ್ ಸೆಕ್ಯೂರಿಟಿ ಇಂಥ ಹೊಸ ಕ್ಷೇತ್ರಗಳಲ್ಲಿ ನಿಪುಣರಾಗೋದು ಅನಿವಾರ್ಯವಾಗಿದೆ. ಎಐ ಮನುಷ್ಯನನ್ನ ಸಂಪೂರ್ಣವಾಗಿ ರಿಪ್ಲೇಸ್ ಮಾಡಲು ಆಗಲ್ಲ. ಆದ್ರೆ ಎಐ ಬಳಸೋನು ಎಐ ಬಳಸದವನನ್ನ ಖಂಡಿತ ರಿಪ್ಲೇಸ್ ಮಾಡ್ತಾನೆ. ಅಪ್ಡೇಟ್ ಆಗ್ರಿ ಬಾಸ್, ಅದೇ ಅಗತ್ಯ ಕೂಡ ಈಗ. ಸಾಫ್ಟ್ವೇರ್ ಇಂಜಿನಿಯರ್ ಲೈಫ್ ಸ್ಟೈಲ್ ಖಂಡಿತ ಬದಲಾಗ್ತಾ ಇದೆ. ಆದ್ರೆ ಐಟಿ ವಲಯ ಸಾಯಲ್ಲ, ಬದಲಾಗುತ್ತೆ ಅಷ್ಟೇ. ಸೂಟ್ ಕೇಸ್ ಪ್ಯಾಕ್ ಮಾಡೋದಕ್ಕಿಂತ ನಿಮ್ಮ ಸ್ಕಿಲ್ಸ್ಗೆ ಹೊಸ ರೂಪ ನೀಡೋದು ಇವತ್ತಿನ ಅತಿ ಅಗತ್ಯದ ಕಾರ್ಯವಾಗಿದೆ. ಯಾವತ್ತಿಂದ ಅವತ್ತಿಗೆ ಅಪ್ಡೇಟ್ ಆಗಿರಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗೆಲ್ತಾ ಮುನ್ನುಗ್ಗಿ. ಮತ್ತಷ್ಟು ಟೆಕ್ ಅಪ್ಡೇಟ್ಗಳಿಗಾಗಿ ಯೋಯೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.